Welcome everyone to my channel Taj Edge online classes. ಈ ವಿಡಿಯೋದಲ್ಲಿ ನಾನು ಕ್ವೆಶ್ಚನ್ ನಂಬರ್ 61 ಇಂದ 70 ವರೆಗೂ ಡಿಸ್ಕಸ್ ಮಾಡ್ತೀನಿ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ರಿಲೇಟೆಡ್ ಕ್ವೆಶನ್ಸ್ ಇದೆ ಇದರಲ್ಲಿ. ದಿಸ್ ಇಸ್ ಅ ಕೇಸ್ ಸೆಟ್ 2024 ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಕಾಮರ್ಸ್. Question number 61. Match the following they have given and they have asked the features of those mutual funds. Okay. Before going with the features of the mutual funds, let's understand what the mutual funds are. ನಿಮಗೆ ಗೊತ್ತಿರುತ್ತೆ mutual funds are like when we are investing, there will be some investment banker who will take all the money from us and he will invest in the different kinds of shares, bonds, money market or any other asset. So, for example, if you invest 1,000 in the equity mutual fund, all others money he will pull. Okay. ಎಷ್ಟು ಜನ ಇದ್ದಾರೋ ಅವ್ರ ಎಲ್ಲರ ಹತ್ರನೂ ದುಡ್ಡು ತಗೊಂಡು he will make some fund, he will invest in some growing investment funds. ಅದರಿಂದ ಏನಾಗುತ್ತೆ ಅಂದರೆ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ಸಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಸರಿಯಾಗುತ್ತೆ. ಇನ್ವೆಸ್ಟರ್ ಇಂಡಿವಿಜುವಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. when someone is going through a mutual fund, the risk will be reduced ನನ್ನ ಪ್ರಕಾರ, because ಅಲ್ಲಿ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಜಾಸ್ತಿ ಆಗುತ್ತೆ and kind of ಏನಂತೀವಿ ನಾವು a specialist who is expert in market invest, that person will be helping in investing in the mutual fund. That is about the mutual fund. Okay, so it is managed by the professional fund managers and the profit or losses are shared by all the investors in proportion to their investment ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಕೈಂಡ್ಸ್ ಆಫ್ ಕೀ ಫೀಚರ್ಸ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಡೈವರ್ಸಿಫಿಕೇಶನ್ ಇಸ್ ದ ಒನ್ ಥಿಂಗ್. ಸೊ ವೆನ್ ದ ಇನ್ವೆಸ್ಟ್ಮೆಂಟ್ ಈಸ್ ಡೈವರ್ಸಿಫೈಡ್ ಪ್ರಾಪರ್ಲಿ, ರಿಸ್ಕ್ ಸ್ವಲ್ಪ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, professional management ಇದೆ, liquidity ಇದೆ. whenever you want to draw your money you can draw it. Low cost compared to direct buying of individual securities and regulated by the Securities Exchange Board of India. That is one point. So mutual funds are also regulated by the state Securities Exchange Board of India. So what are the types of mutual funds anta bandaga, as you know that it is based on the structure of the mutual funds: open ended, closed ended, interval funds. Okay, ಬರ್ಕೊಳ್ಳಿ ಅಥವಾ you can take the screenshot also. What is my suggestion is that if in case you are not able to view the video properly, you just do settings, video quality settings in advance. Okay, internet consumption ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ನಿಮಗೆ ವಿಡಿಯೋ ಕ್ವಾಲಿಟಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ಸೊ ಈಗ ಓಪನ್ ಎಂಡೆಡ್ ಅಂದರೆ ಏನು? ಇನ್ವೆಸ್ಟರ್ಸ್ ಕ್ಯಾನ್ ಬೈ ಆರ್ ಸೆಲ್ ಯೂನಿಟ್ಸ್ ಎನಿ ಟೈಮ್. ಓಕೆ, ಡೈಲಿ ಏನಾಗುತ್ತೆ ಅದರಲ್ಲಿ ಅಂದರೆ ಫಂಡ್ ಸೈಜು ಚೇಂಜ್ ಆಗ್ತಾ ಇರುತ್ತೆ. ಓಪನ್ ಕ್ಲೋಸ್ ಎಂಡೆಡ್ ಅಂದರೆ ಯೂನಿಟ್ಸ್ ಕ್ಯಾನ್ ಬಿ ಬಾಟ್ ಓನ್ಲಿ ಡ್ಯೂರಿಂಗ್ ದ ಇನಿಷಿಯಲ್ ಆಫರ್ ಪೀರಿಯಡ್ ಆ್ಯಂಡ್ ರಿಡೀಮ್ ಆಫ್ಟರ್ ಮೆಚುರಿಟಿ ಲೈಕ್ 3 to 5 years. ಅದನ್ನು ಕ್ಲೋಸ್ ಎಂಡೆಡ್. ಕ್ಲೋಸ್ ಎಂಡೆಡಿಗೆ ಮೆಚುರಿಟಿ ಇರುತ್ತೆ, ಓಪನ್ ಎಂಡೆಡಿಗೆ ಮೆಚುರಿಟಿ ಇರಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಪರ್ಚೇಸ್ ಮಾಡ್ಬೋದು, ಯಾವಾಗ ಬೇಕೋ ಅವಾಗ ಸೆಲ್ ಮಾಡ್ಬೋದು. ಇಂಟರ್ವಲ್ ಫಂಡ್ಸ್ ಆರ್ ಕಾಂಬಿನೇಷನ್ ಆಫ್ ಬೋತ್ ಓಪನ್ ಎಂಡೆಡ್ ಆ್ಯಂಡ್ ಕ್ಲೋಸ್ ಎಂಡೆಡ್. ಫ್ಯೂ ಫಂಡ್ಸ್ ಲೈಕ್ ಇನ್ವೆಸ್ಟರ್ಸ್ ಕ್ಯಾನ್ ಬೈ ಆ್ಯಂಡ್ ಸೆಲ್ ಡ್ಯೂರಿಂಗ್ ಎನಿ ಟೈಮ್ ಆ್ಯಂಡ್ ಅಪ್ ಟು ಸರ್ಟನ್ ಇಯರ್ಸ್. ಓಕೆ, 3 to 5 years ಆ ರೀತಿ ಸರ್ಟನ್ ಲೆವೆಲ್ ಇಯರ್ಸನ್ನು ಫಿಕ್ಸ್ ಮಾಡಿ ಅದನ್ನು ನಾವು ಇಂಟರ್ವಲ್ ಫಂಡ್ಸ್ ಅಂತ ಹೇಳ್ತೀವಿ ಬೇಸ್ಡ್ ಆನ್ ದ ಸ್ಟ್ರಕ್ಚರ್. ಸೊ ಇಲ್ಲಿ ಓಪನ್ ಎಂಡೆಡ್ ಫಂಡ್, ಕ್ಲೋಸ್ ಎಂಡೆಡ್ ಫಂಡ್. ಆಮೇಲೆ ಇನ್ಕಮ್ ಫಂಡ್ ಆ್ಯಂಡ್ ಗ್ರೋತ್ ಫಂಡ್ ಕೊಟ್ಟಿದ್ದಾರೆ. ಓಕೆ, ಈಕ್ವಿಟಿ ಫಂಡ್ಸ್ ಆರ್ ನಥಿಂಗ್ ಬಟ್ ಯುವರ್ ಗ್ರೋತ್ ಫಂಡ್ಸ್. ಈಕ್ವಿಟಿ ಇದು ಗ್ರೋತ್ ಫಂಡ್ ಅಂದರೆ ಈಕ್ವಿಟಿ ಫಂಡ್ಸ್. ಇನ್ಕಮ್ ಫಂಡ್ ಅಂದರೆ ಡೆಟ್ ಫಂಡ್. ಸೊ ಇಲ್ಲಿ ನಮಗೆ ಈಕ್ವಿಟಿ ಫಂಡ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಇನ್ವೆಸ್ಟ್ ಮೇನ್ಲಿ ಇನ್ ದ ಶೇರ್ಸ್ ಆಫ್ ದ ಕಂಪನೀಸ್ ಏಮಿಂಗ್ ಟು ಹೈ ರಿಟರ್ನ್ಸ್ ಬಟ್ ವಿತ್ ಅ ಹೈಯರ್ ರಿಸ್ಕ್ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಶಾರ್ಟ್ ಟರ್ಮ್ ರಿಟರ್ನ್ಸ್ಗೋಸ್ಕರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವಂತಹ ಒಂದು ಸಿಚುವೇಶನ್ನು, ಆದಷ್ಟು ಬೇಗ ನನಗೆ ರಿಟರ್ನ್ ಬರಲಿ ಅಂತ. ಡೆಟ್ ಫಂಡ್ ಅಂತ ಬಂದಾಗ ಇನ್ಕಮ್ ಫಂಡ್ಸ್ ಅಂತ ಡೆಟ್ ಫಂಡ್ ಇನ್ವೆಸ್ಟ್ ಇನ್ ಗೌರ್ಮೆಂಟ್ ಬಾಂಡ್ಸ್, ಕಾರ್ಪೊರೇಟ್ ಡೆಬೆಂಚರ್ಸ್ ಆ್ಯಂಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಸೇಫರ್ ಬಟ್ ಲೋವರ್ ರಿಟರ್ನ್ಸ್. ಇಲ್ಲಿ ಸೇಫ್ ಇರುತ್ತೆ, ಸೇಫ್ಟಿ ಇರುತ್ತೆ, ಬಟ್ ಲೋ ರಿಟರ್ನ್ಸ್ ಬರುತ್ತೆ. ಇನ್ಕಮ್ ಆರ್ ಡೆಟ್ ಫಂಡ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಓಪನ್ ಎಂಡೆಡ್ ಫಂಡ್ ಆಗಲೇ ಹೇಳ್ದಂಗೆ ಕ್ಯಾನ್ ಸೆಲ್ ಅನ್ಲಿಮಿಟೆಡ್ ನಂಬರ್ ಆಫ್ ಯೂನಿಟ್ಸ್, ಹೌದಲ್ವಾ? ಆಗಲೇ ಹೇಳ್ದಂಗೆ ಯು ಕ್ಯಾನ್ ಬೈ ಆ್ಯಂಡ್ ಸೆಲ್ ಅನ್ಲಿಮಿಟೆಡ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ irrespective, there is no maturity period.
ಕ್ಲೋಸ್ ಎಂಡೆಡ್ ಅಂದರೆ ಕ್ಲೋಸ್ ಎಂಡೆಡ್ ಅಂದರೆ ಯೂನಿಟ್ಸ್ ಆರ್ ರಿಡೀಮ್ಡ್ ಅಟ್ ದೇರ್ ನೆಟ್ ಅಸೆಟ್ ವ್ಯಾಲ್ಯೂ, ರಿಡೀಮೇಬಲ್ or which has a maturity period, that is what we call it as a close ended. Next, income fund. Income funds are like short term returns to investors. Growth funds are maximizes long term return to investors. ನೋಡಿ ಏನಾಗುತ್ತೆ, ಈಕ್ವಿಟಿ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಶಾರ್ಟ್ ಟರ್ಮಲ್ಲಿ ತುಂಬ ರಿಸ್ಕ್ ಇರುತ್ತೆ. ಇವತ್ತೇ ನಾನು ಬೆಳಗ್ಗೆ ಪರ್ಚೇಸ್ ಮಾಡಿಬಿಟ್ಟು ನಾಳೆ ಸೆಲ್ ಮಾಡಿಬಿಟ್ಟಾಗ ದರ್ ಆರ್ ಚಾನ್ಸಸ್ ದಟ್ ಹ್ಯೂಜ್ ಲಾಸಸ್ ಮೇ. ಸೊ ಅದಕ್ಕೋಸ್ಕರ ಯೂಶ್ವಲಿ ಗ್ರೋತ್ ಫಂಡನ್ನು ಪ್ರಿಫರ್ ಮಾಡುವಾಗ, ಅಂದರೆ ಈಕ್ವಿಟಿ ಫಂಡ್ಸನ್ನು ಪ್ರಿಫರ್ ಮಾಡುವಾಗ ನಾವು ಲಾಂಗ್ ಟರ್ಮನ್ನು ಪ್ರಿಫರ್ ಮಾಡ್ತೀವಿ, ದಟ್ ವಿಲ್ ಮ್ಯಾಕ್ಸಿಮೈಸಸ್ ದ ರಿಟರ್ನ್. ಬಟ್ ಇನ್ಕಮ್ ಫಂಡ್ ಅಂತ ಬಂದಾಗ ಲೈಕ್ 1 year, 2 years, 3 years ಡೆಟ್ ಫಂಡ್, ಇಟ್ ವಿಲ್ ಗಿವ್ ಅಸ್ ಲೈಕ್ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ ಇಸ್ ಶಾರ್ಟ್ ಟರ್ಮ್ ರಿಟರ್ನ್ಸ್ ಟು ದ ಇನ್ವೆಸ್ಟರ್ಸ್. ಸೊ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಗೊತ್ತಿರಬೇಕು. ಸೊ ಬ್ಯಾಲೆನ್ಸ್ಡ್ ಆರ್ ಹೈಬ್ರಿಡ್ ಫಂಡ್ಸ್ ಇನ್ವೆಸ್ಟ್ ಇನ್ ಬೋತ್ ಈಕ್ವಿಟಿ ಆ್ಯಂಡ್ ಡೆಟ್ ಟು ಬ್ಯಾಲೆನ್ಸ್ ರಿಸ್ಕ್ ಆ್ಯಂಡ್ ರಿಟರ್ನ್. ಸೊ ನಮಗೆ ಗೊತ್ತಿದೆ ಏನು ಓದಬೇಕು, ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್, ಈಕ್ವಿಟಿ ಫಂಡ್ಸ್, ಡೆಟ್ ಫಂಡ್, ಹೈಬ್ರಿಡ್ ಫಂಡ್ಸ್. ಅದಾದಮೇಲೆ ಮನಿ ಮಾರ್ಕೆಟ್ ಫಂಡ್ಸ್. ಮನಿ ಮಾರ್ಕೆಟ್ ಅಂದರೆ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಟ್ರೆಷರಿ ಬಿಲ್ಸ್ ಆರ್ ಎನಿಥಿಂಗ್ parking the money for shorter period of time. Index funds like particular Nifty, Sensex ಆ ರೀತಿ ಪರ್ಟಿಕ್ಯುಲರ್ ಇಂಡೆಕ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಇಂಡೆಕ್ಸ್ ಫಂಡ್ಸ್. ನೆಕ್ಸ್ಟ್ ಸೆಕ್ಟರಲ್ ಥೀಮ್ಯಾಟಿಕ್ ಫಂಡ್ಸ್ ಅಂದರೆ ಪರ್ಟಿಕ್ಯುಲರ್ ಸೆಕ್ಟರ್ ಲೈಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಫಾರ್ಮಸ್ಯೂಟಿಕಲ್, ಬ್ಯಾಂಕಿಂಗ್ ಆ ರೀತಿ ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ದಟ್ ಈಸ್ ಥೀಮ್ಯಾಟಿಕ್ ಫಂಡ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ರಿಸ್ಕ್ ಪ್ರೊಫೈಲ್, ಲೋ ರಿಸ್ಕ್, ಮೀಡಿಯಮ್ ರಿಸ್ಕ್ ಆ್ಯಂಡ್ ಹೈ ರಿಸ್ಕ್. ಲೋ ರಿಸ್ಕ್ ಅಂತ ಬಂದಾಗ ಡೆಟ್ ಆರ್ ಲಿಕ್ವಿಡ್ ಫಂಡ್ಸ್ ವಿತ್ ಸ್ಟೇಬಲ್ ರಿಟರ್ನ್ಸ್, ರೈಟ್. ನೆಕ್ಸ್ಟ್ ಮೀಡಿಯಮ್ ರಿಸ್ಕ್ ಅಂತ ಬಂದಾಗ ಹೈಬ್ರಿಡ್ ಫಂಡ್ಸ್, ಬ್ಯಾಲೆನ್ಸ್ಡ್. ಹೈ ರಿಸ್ಕ್ ಅಂತ ಬಂದಾಗ ಈಕ್ವಿಟಿ ಆರ್ ಸೆಕ್ಟ್ರಲ್ ಫಂಡ್ಸ್. ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 62. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್? ನೋಡಿ, there are 2 major stock exchanges in India, National Stock Exchange and Bombay Stock Exchange. Okay, BSE and NSE. If you ಏನಾಗುತ್ತೆ ಅಂದರೆ NSE ನಲ್ಲಿ ನಾವು ಯಾವ ಕಂಪನಿಗಳು ಶೇರ್ಸನ್ನು ಲಿಸ್ಟಿಂಗ್ ಮಾಡ್ತಾರೋ ಅದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಫಸ್ಟ್ ಲಿಸ್ಟಿಂಗ್ ಆಗುತ್ತೆ. ಅದು ಒಂದು ಲೆವೆಲ್, ಒಂದು ಏನಂತೀವಿ ನಾವು ಅದನ್ನು ಅಂದರೆ ಲಿಮಿಟ್ ಸೆಟ್ ಮಾಡಿರ್ತಾರೆ ಫೈನಾನ್ಷಿಯಲಿ. ಇಫ್ ದ ಕಂಪನಿ ಈಸ್ ಗ್ರೋಯಿಂಗ್ ಲೈಕ್ ದಿಸ್, ಇಷ್ಟೊಂದು ಪ್ರಾಫಿಟ್ ಮಾಡಿದರೆ ಮಾತ್ರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾವು ಲಿಸ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮ್ಯಾಕ್ಸಿಮಮ್ ಕಂಪನೀಸ್ ಲಿಸ್ಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬಂದಾಗ ಅದು NSEನೇ ಇರುತ್ತೆ. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್, ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆಲ್ಸೋ ಇನ್ ಅವರ್ ಮೈಂಡ್, ದೇ ಶುಡ್ ನಾಟ್ ಬಿ. ಸೊ ಯಾವತ್ತು NSE ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ stock exchange in terms of market capitalization also. Okay, next question number 63. Basel norms ಬಗ್ಗೆ ಕೇಳಿದರೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವೆಶನ್ಸ್. ಸೊ ನೋಡಿ, Basel norms are international banking regulations issued by Basel Committee on Banking Supervision. ಯಾರು ಇಶ್ಯೂ ಮಾಡಿದ್ದು? ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂತ ಹೇಳಿದ್ದಾರೆ. ನೋಡಿ, ಲಾಸ್ಟ್ ಟೈಮು ಎಲ್ಲಿ ಅಂತ ಕೇಳಿದ್ರು, ಬಟ್ ನಾವು ಈ ಸಲ ರೆಡಿ ಇರಬೇಕು. ಯಾರು ಇಶ್ಯೂ ಮಾಡಿದ್ದು ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್. ಅದನ್ನು BCBS ಅಂತ ಹೇಳ್ತೀವಿ. ಸೊ ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಆದಂಥದ್ದು ಬೇಸಲ್ 1 ನಾರ್ಮ್ಸ್ ಮೀಟಿಂಗ್. ಬಟ್ ಇನ್ ಸಿಂಪಲ್ ವರ್ಡ್ಸ್, ಪ್ರತಿಯೊಂದು ಕೂಡ ಈಗ ವೈ ಬೇಸಲ್ ನಾರ್ಮ್ಸ್ ವರ್ ಇಂಟ್ರೊಡ್ಯೂಸ್. ಬೇಸಲ್ ನಾರ್ಮ್ಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು? ಬಿಕಾಸ್ ಬ್ಯಾಂಕ್ಸ್ ಟೇಕ್ ಡೆಪಾಸಿಟ್ಸ್ ಆ್ಯಂಡ್ ಗಿವ್ ಲೋನ್ಸ್, ಹೌದಲ್ವಾ? ಬ್ಯಾಂಕ್ ಲೋನ್ ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಪಬ್ಲಿಕ್ಕಿಂದ, ಮತ್ತು ಲೋನನ್ನು ಕೊಡುತ್ತೆ. ಅದೇ ಇನ್ ಕೇಸ್ ತುಂಬ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗೋದ್ರೆ, ಯು ನೋ ದಟ್ ಬ್ಯಾಡ್ ಡೆಟ್ಸ್ ಆಗೋದ್ರೆ, ಅಂದರೆ ಬ್ಯಾಂಕ್ ಯಾರಿಗೆ ಲೋನ್ ಕೊಟ್ಟಿದೆಯೋ ಅವರು ದುಡ್ಡನ್ನು ಕೊಡುವಂಥದ್ದು, ರಿಟರ್ನ್ ಮಾಡುವಂಥದ್ದು ಕಡಿಮೆ ಆಗೋದ್ರೆ, ಕೊಡದಲ್ಲೇ ಇರುವಂಥದ್ದು, ಡಿಫಾಲ್ಟ್ ತುಂಬ ಆಗೋದ್ರೆ, ಅದರಿಂದ ಏನಾಗುತ್ತೆ? ಬ್ಯಾಂಕ್ಸ್ ಕ್ಯಾನ್ ಫೇಲ್, ಲೀಡಿಂಗ್ ಟು ಫೈನಾನ್ಷಿಯಲ್ ಕ್ರೈಸಿಸ್. ಇದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರನೇ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್
ನೋಡಿ, ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಇನ್ ಬೇಸಲ್ ಸ್ವಿಟ್ಜರ್ಲ್ಯಾಂಡ್ ಕ್ರಿಯೇಟೆಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್. ಎಲ್ಲಿ ಫಸ್ಟ್ ಬೇಸಲ್? ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಫಾರ್ 3 ಆಸ್ಪೆಕ್ಟ್ಸ್, ಎಲಿಮೆಂಟ್ಸ್. ಈ 3 ಎಲಿಮೆಂಟ್ಸ್ ನಿಮಗೆ ಗೊತ್ತಿರಬೇಕು. ಮಿನಿಮಮ್ ಕ್ಯಾಪಿಟಲ್ ಬ್ಯಾಂಕ್ಸ್ ಮಸ್ಟ್ ಹೋಲ್ಡ್, ಎಷ್ಟು ಕ್ಯಾಪಿಟಲ್ ಬ್ಯಾಂಕಲ್ಲಿ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಸು ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಓಕೆ, ಸೊ ಆಮೇಲೆ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್, ಇಟ್ ವಾಸ್ ಫಾರ್ಮ್ಡ್ ಇನ್ 1974 ಆಫ್ಟರ್ ದ ಕೊಲ್ಯಾಪ್ಸ್ ಆಫ್ ಹರ್ಸ್ಟ್ಯಾಡ್ ಬ್ಯಾಂಕ್, ಜರ್ಮನಿ. ಹೆಡ್ ಕ್ವಾರ್ಟರ್ಡ್ ಬೇಸಲ್, ಸ್ವಿಟ್ಜರ್ಲ್ಯಾಂಡ್. ಇದೆಲ್ಲಿದೆ? ಬೇಸಲ್ ಸ್ವಿಟ್ಜರ್ಲ್ಯಾಂಡಲ್ಲೇ ಹೆಡ್ ಕ್ವಾರ್ಟರ್ಡ್ ಆಗಿದೆ. ಫಸ್ಟ್ ಮೀಟಿಂಗ್ ಅಂತ ಕೇಳಿದ್ದಾರೆ ಅಥವಾ ಎಲ್ಲದ್ರದ್ದು ಹೆಡ್ ಕ್ವಾರ್ಟರ್ ಅಂತ ಕೇಳಿದ್ರು ಕೂಡ ನೀವು ಬೇಸಲ್ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳಬೇಕು. ಹೂ ಆರ್ ದ ಮೆಂಬರ್ಸ್ ಅಂತ ಕೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ರೆಗ್ಯುಲೇಟರ್ಸ್ ಫ್ರಮ್ ದ ಮೇಜರ್ ಎಕನಾಮಿಕ್ ಇನ್ಕ್ಲೂಡಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿಂದನೂ ಪ್ರಶ್ನೆ ಕೇಳ್ಬೋದು, ವೆದರ್ RBI ಇಸ್ ದ ಮೆಂಬರ್ ಆಫ್ ಬೇಸಲ್ ಕಮಿಟಿ ಅಂತ. ಹೌದು, RBI ವಾಸ್ ದ ಮೆಂಬರ್ ಆಫ್ ಬೇಸಲ್ ಕಮಿಟಿ. ಸೊ ಈಗ ಬೇಸಲ್ 3 ಬೇಸಲ್ ಕೀ ಬೇಸಲ್ ಅಕಾರ್ಡ್ಸ್ ಇದೆ. ಬೇಸಲ್ 1, ಬೇಸಲ್ 2 ಆ್ಯಂಡ್ ಬೇಸಲ್ 3. ಬೇಸಲ್ 1 1988, ಬೇಸಲ್ 2 2004, ಬೇಸಲ್ 3 2010 ಆಫ್ಟರ್ ಫೈನಾನ್ಷಿಯಲ್ ಕ್ರೈಸಿಸ್ ಆಫ್ 2008. ಸೊ ಬೇಸಲ್ 1 ಓಕೆ, ಬೇಸಲ್ 1ನ 1988ಅಲ್ಲಿ ಮೇಜರ್ ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಸ್ಟ್ರೆಂಥನಿಂಗ್ ಬ್ಯಾಂಕಿಂಗ್ ಸ್ಟೆಬಿಲಿಟಿ ಬೈ ಮೇಂಟೈನಿಂಗ್ ಮಿನಿಮಮ್ ಕ್ಯಾಪಿಟಲ್. ನೋಡಿ, ಇಲ್ಲಿ ಪ್ರತಿಯೊಂದು ಬೇಸಲ್ 1, ಬೇಸಲ್ 2, ಬೇಸಲ್ 3ನ ಆಬ್ಜೆಕ್ಟಿವ್ ಡಿಫ್ರೆಂಟ್ ಇದೆ. ಅಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಬೇಸಲ್ 1ನ ಆಬ್ಜೆಕ್ಟಿವ್ ಏನು ಅಂದರೆ ಸ್ಟ್ರೆಂಥನ್ ಬ್ಯಾಂಕಿಂಗ್ ಸ್ಟೆಬಿಲಿಟಿ ಬೈ ಮೇಂಟೈನಿಂಗ್ ಮಿನಿಮಮ್ ಕ್ಯಾಪಿಟಲ್. ಓಕೆ, ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ಇಲ್ಲಿಂದ ನಿಮಗೆ ಬೇಸಲ್ ನಾರ್ಮ್ಸಿಂದ ಕ್ವೆಶನ್ ನೆಕ್ಸ್ಟು ಕೂಡ ಕೇಳ್ಬೋದು, ಬಟ್ ಅದೇ ಕೇಳಲ್ಲ. ನೋಡಿ, ಇಲ್ಲಿಂದ ಏನು ಬೇಕಾದರೂ ಕೇಳ್ಬೋದು. ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಬೇಸಲ್ 1ನಲ್ಲಿ? ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋನ ಇಂಟ್ರೊಡ್ಯೂಸ್ ಮಾಡಿದ್ರು. ಮಿನಿಮಮ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ 8% ಇರಬೇಕು ಅಂತ ಹೇಳಿದ್ರು. ಓಕೆ, ಸೊ ಅಸೆಟ್ಸ್ನ 3 ರಿಸ್ಕ್ ಕ್ಯಾಟಗರೀಸ್ ಆಗಿ ಕನ್ವರ್ಟ್ ಮಾಡಿದ್ರು. 0%, 20%, 50% ಆ್ಯಂಡ್ 100%. ಅದರಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ 0%, ಹೌಸಿಂಗ್ ಲೋನ್ಸ್ 50%, ಕಾರ್ಪೊರೇಟ್ ಲೋನ್ಸ್ 100%. ಈ ರೀತಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಬ್ಯಾಂಕು ಅದನ್ನು ಅವರು ಡಿಸೈಡ್ ಮಾಡಿದ್ರು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೇಜರ್ ಆಬ್ಜೆಕ್ಟಿವ್ ವಾಸ್ ಸ್ಟ್ರೆಂಥನಿಂಗ್ ಬ್ಯಾಂಕಿಂಗ್ ಸ್ಟೆಬಿಲಿಟಿ ಬೈ ಮೇಂಟೈನಿಂಗ್ ಮಿನಿಮಮ್ ಕ್ಯಾಪಿಟಲ್. ಅದಾದಮೇಲೆ ಬೇಸಲ್ 2 ಆಬ್ಜೆಕ್ಟಿವ್ ಮೇಕ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮೋರ್ ರಿಸ್ಕ್ ಸೆನ್ಸಿಟಿವ್. ಸೊ 3 ಪಿಲ್ಲರ್ಸನ್ನ ಇಲ್ಲಿ ರೀಸೆಟ್ ಮಾಡ್ತಾರೆ. ದಟ್ ಈಸ್ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಸೂಪರ್ವೈಸರಿ ರಿವ್ಯೂ, ಮಾರ್ಕೆಟ್ ಡಿಸಿಪ್ಲಿನ್. ಸೊ ನೆಕ್ಸ್ಟ್ ಬೇಸಲ್ 3 objective is strengthen the banking system during economic shocks. So economic crisis ಏನು ಬಂತು 2008ನ ನಂತರ ಬೇಸಲ್ 3ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ 8% ಇದ್ದಿದ್ದನ್ನು 10.5% ಮಾಡಿದ್ರು. ಟೈರ್ 1 ಕ್ಯಾಪಿಟಲ್ ಮಾಡಿದ್ರು. ಲೆವರೇಜಸ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ. ಸೊ ಲಿಕ್ವಿಡಿಟಿ ರೇಷಿಯೋದಲ್ಲಿ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಮತ್ತು ನ್ಯೂ ಸ್ಟೇಬಲ್ ಫಂಡಿಂಗ್ ರೇಷಿಯೋ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇಷ್ಟು. ಇನ್ ಇಂಡಿಯಾ RBI ಇಂಪ್ಲಿಮೆಂಟೆಡ್ ಬೇಸಲ್ 3 ಗ್ರ್ಯಾಜುಯಲಿ ಬಿಟ್ವೀನ್ 2013 ಆ್ಯಂಡ್ 2023. ಸೊ ಇದನ್ನು ಸ್ಲೋ ಆಗಿ 2013ಇಂದ 2023ವರೆಗೂ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಬೇಸಲ್ ನಾರ್ಮ್ಸ್ ಬಗ್ಗೆ. ಇದನ್ನು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ. ರಿಲೇಟೆಡ್ ಆಗಿ ಕ್ವಶನ್ಸು ಬರುವಂಥ ಚಾನ್ಸಸ್ ಇದೆ. ಮತ್ತು ನಿಮಗೇನು ಗೊತ್ತಿರಬೇಕು ನೋಡಿ, ಆಗಲೇ ಕ್ವಶನ್ ಬಂದಿತ್ತು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಲೊಕೇಟೆಡ್ ಇನ್ ಮುಂಬೈ, ಗೊತ್ತಿರಲಿ. ಫೌಂಡೆಡ್ ಇನ್ 1875, ಅದು ಗೊತ್ತಿರಲಿ. ಬೆಂಚ್ ಮಾರ್ಕ್ ಇಂಡೆಕ್ಸು ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸ್ ಯೂಶ್ವಲಿ ಟಾಪ್ 30 ಲಾರ್ಜೆಸ್ಟ್ ಕಂಪನಿಗಳನ್ನು ಇಂಡೆಕ್ಸನ್ನು ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ. ಈಗ 2024ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು $5 trillion $5 trillion ಎಕ್ಸೀಡ್ ಮಾಡಿದೆ. ಅದಾದಮೇಲೆ NSE ಬಗ್ಗೆ, ಇಟ್ ಈಸ್ ಲೊಕೇಟೆಡ್ ಇನ್ ಮುಂಬೈ, ಇನ್ಕಾರ್ಪೊರೇಟೆಡ್ ಇನ್ 1992. ಆಪರೇಷನ್ ಬಿಗ್ಯಾನ್ ಇನ್ 1994. ಇದ್ರದ್ದು ಇಂಡೆಕ್ಸು ನಿಫ್ಟಿ ಅಂತ ಟಾಪ್ 50 ಕಂಪನೀಸ್ಗಳನ್ನು ಇಲ್ಲಿ ಇಂಡೆಕ್ಸನ್ನು
ಅನಾಲಿಸಿಸ್ ಮಾಡ್ತಾರೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $5.13 ಟ್ರಿಲಿಯನ್ ಡಿಸೆಂಬರ್ 2024 ಇದೆ. ಆಮೇಲೆ 2025 ರ್ಯಾಂಕಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಬೈ ಬ್ರ್ಯಾಂಡ್ ವ್ಯಾಲ್ಯೂ NSE ಹೆಲ್ಡ್ ಸಿಗ್ನಿಫಿಕೆಂಟ್ ಪೊಸಿಷನ್ ಅಂತಾನು ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ನಿಮಗೆ ಗೊತ್ತಿದೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಅಷ್ಟೇ, ಅದು ಜಾಸ್ತಿ ಏನು ಬೇಡ. ತುಂಬ ಬೇಸಿಕ್ ಥಿಂಗ್ಸೇ ಕೇಳಿದ್ರು ನಮಗೆ ಬೇಸಿಕ್ ಥಿಂಗ್ಸ್ ಬಗ್ಗೆ ಕ್ವೆಶನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟು ಕ್ವೆಶನ್ ನಂಬರ್ 64, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಫಾರಿನ್ ಬ್ಯಾಂಕ್ ಅಂತ ಕೇಳಿದರೆ, ನೋಡಿ, ಫಂಕ್ಷನ್ಸ್ ಆಫ್ ಫಾರಿನ್ ಬ್ಯಾಂಕ್ ಅಂತ ಕೇಳಿದಾಗ ರೆಮಿಟಿಂಗ್ ಮನಿ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಇಸ್ ಒನ್ ಆಫ್ ದ ಫಂಕ್ಷನ್. ಎಸ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಣವನ್ನು ವರ್ಗಾವಣೆ ಮಾಡಬೇಕು ಅಂದರೆ ನಮಗೆ ಫಾರಿನ್ ಬ್ಯಾಂಕನ್ನು ಅವಶ್ಯಕತೆ ಇದೆ. ಹೌದು, ಅದೇ ಫಂಕ್ಷನ್ನು ಮೊದಲನೇದು. ನೆಕ್ಸ್ಟ್, ಡಿಸ್ಕೌಂಟಿಂಗ್ ಆಫ್ ಫಾರಿನ್ ಬಿಲ್ಸ್, ದಟ್ ಈಸ್ ಆಲ್ಸೋ ಟ್ರೂ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಮೆಟಲ್ಸ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಫಾರಿನ್ ಬ್ಯಾಂಕ್. ಹೆಲ್ಪಿಂಗ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ರೇಡಿಂಗ್ ಕ್ಯಾನ್ ಬಿ ದ ಫಂಕ್ಷನ್ ಆಫ್ ಫಾರಿನ್ ಬ್ಯಾಂಕ್. ಸೊ ನನ್ನ ಪ್ರಕಾರ A, B ಆ್ಯಂಡ್ D, C ಇಲ್ಲ. But here in the option they have given A, B, C and D ಅಂತ. Buying and selling of metals ಅಂತ ಕೊಟ್ಟಿದ್ದಾರೆ. I am not sure about that, how they are buying and selling the metals ಅಂತ. If it is given as a currency, that we could have acknowledged it. Okay, so fine. Next, understanding the banking structure. Reserve Bank of India, ನಿಮಗೆ ಗೊತ್ತಿದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಲ್ಲಿ 2 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಶೆಡ್ಯೂಲ್ಡ್ ಬ್ಯಾಂಕ್ ಆ್ಯಂಡ್ ಅನ್ಶೆಡ್ಯೂಲ್ಡ್ ಬ್ಯಾಂಕ್ ಅಂತ. ಶೆಡ್ಯೂಲ್ಡ್ ಬ್ಯಾಂಕ್ಸಲ್ಲಿ ಕಮರ್ಷಿಯಲ್ ಬ್ಯಾಂಕಲ್ಲಿ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಫಾರಿನ್ ಬ್ಯಾಂಕ್ಸ್, ರೀಜನಲ್ ರೂರಲ್. ಸೊ ನಮಗೆ ರೀಜನಲ್ ರೂರಲ್ ಬ್ಯಾಂಕ್ಸಿಂದ ನೆಕ್ಸ್ಟ್ ಕ್ವೆಶನ್ ಕೇಳುವಂಥ ಚಾನ್ಸಸ್ ಇದೆ. RRBs ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಅರ್ಬನ್ ಕೋಆಪರೇಟಿವ್ ಆ್ಯಂಡ್ ರೂರಲ್ ಕೋಆಪರೇಟಿವ್. ಸೊ ಯೂಶ್ವಲಿ ನೋಡಿ, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ಗಿಂತ ಫಾರಿನ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಟೈಪ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಕೂಡ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಒಟ್ಟು RBI ಬಗ್ಗೆ ಹೇಳಬೇಕು ಅಂದರೆ ಕ್ವೆಶನ್ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ 1930, ನ್ಯಾಷನಲೈಸ್ಡ್ ಇನ್ 1949. ಇಟ್ ಇಸ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಲೊಕೇಟೆಡ್ ಇನ್ ಮುಂಬೈ, ಹೆಡ್ ಆಫೀಸ್. ಈವನ್ ನಮ್ಮ ಬೆಂಗಳೂರಲ್ಲೂ ಇದೆ ಬ್ರಾಂಚ್, ನಿಮಗೆ ಗೊತ್ತಿದೆ, ಮೈಸೂರಲ್ಲೂ ಇದೆ, ಬಟ್ ಹೆಡ್ ಆಫೀಸ್ ಇಸ್ ಇನ್ ಮುಂಬೈ. ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ RBI? ಇಶ್ಯೂ ಆಫ್ ಕರೆನ್ಸಿ, monetary authority, banker to bank, banker to government, foreign exchange management, developmental role. So ಇದೆಲ್ಲ ಮೇನ್ ಫಂಕ್ಷನ್ಸ್ ಆಫ್ RBI. ಸೊ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ನಿಮಗೆ ಗೊತ್ತಿದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಓಕೆ, ಆ್ಯಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್, ಅದೆಲ್ಲ ನಿಮಗೆ ಗೊತ್ತಿದೆ. ಆಮೇಲೆ ನಿಮಗೆ ನಬಾರ್ಡ್ ಬಗ್ಗೆ ಗೊತ್ತಿರಬೇಕು. ಇಟ್ ಪ್ರೊವೈಡ್ಸ್ ಫೈನಾನ್ಸ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡ್ ಬಗ್ಗೆ ಗೊತ್ತಿರಬೇಕು. ಸಿಡ್ಬಿ ಬಗ್ಗೆ, ಎಕ್ಸಿಮ್ ಬ್ಯಾಂಕ್ ಬಗ್ಗೆ. ಎಕ್ಸಿಮ್ ಬ್ಯಾಂಕ್ ಪ್ರಮೋಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಟ್ರೇಡ್. ನಬಾರ್ಡ್, ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಪ್ರಮೋಟಿಂಗ್ ಹೌಸಿಂಗ್ ಫೈನಾನ್ಸ್. ಪೇಮೆಂಟ್ಸ್ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೋಗಿ. ಓಕೆ, ನೆಕ್ಸ್ಟು ಸರ್ಫಾ ESI ಆ್ಯಕ್ಟ್. ಕ್ವೆಶನ್ ನಂಬರ್ 65, ಸರ್ಫಾ ESI ಆ್ಯಕ್ಟ್ ರಿಲೇಟಿಂಗ್ ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನಿಮಗೆ ಗೊತ್ತಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಅದು ಬ್ಯಾಂಕ್ ಯಾರಿಗೆ ಸಾಲ ಕೊಟ್ಟಿರುತ್ತೆ 90 ಡೇಸ್ ಆದರೂ ಕೂಡ ಅವ್ರ ಕಡೆಯಿಂದ ಏನು ರಿಟರ್ನ್ ಬರ್ತಾ ಇಲ್ಲ, ಅದು ಬ್ಯಾಡ್ ಡೆಟ್ಸ್ ಆಗ್ತಾ ಇದೆ ಅಂದಾಗ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತಾ ಇದ್ದೀವಿ. ಬರುವಂಥ ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ನೋಡಿ, ಇಂಥ ಸಮಯದಲ್ಲಿ ಬ್ಯಾಂಕಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥದ್ದು, ಸಪೋರ್ಟ್ ಕೊಡುವಂಥದ್ದು ಒಂದು ಆ್ಯಕ್ಟ್ ಸರ್ಫಾ ESI ಆ್ಯಕ್ಟ್. ಓಕೆ, ಸರ್ಫಾ ESI ಆ್ಯಕ್ಟ್. ಸೊ ಏನಿದು ನೋಡಿ, ಫುಲ್ ಫಾರ್ಮ್ ಆಫ್ ದಿಸ್ ಇಸ್ ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ 2002. ನಿಮಗೆ ಕೇಳ್ಬೋದು ಯಾವಾಗ ಇದು ಎನ್ಹಾನ್ಸ್ಮೆಂಟ್ ಆಯಿತು ಅಂತ. ಇದು enacted in 2002, enacted by Government of India, came into force from December 21st, 2002. ಸರ್ಫಾ ESI ಆ್ಯಕ್ಟ್ 2002 ಅಂತಲೇ ನೆನ್ಪಿಟ್ಕೊಳ್ಳಿ. ಸೊ ಏನು ಇದು ಅಂದರೆ ಟು ಎಂಪವರ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ರಿಕವರ್ ದೇರ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಈಗ ವಿಜಯ್ ಮಲ್ಯ
ಹಣ ತಗೊಂಡು ಲಂಡನ್ನಿಗೆ ಹೋಗಿ ಸೆಟ್ಲ್ ಆದಮೇಲೆ ಈಗ ನಾವು ರೀಸೆಂಟಾಗಿ ಕೇಳಿರ್ತೀರ ಆಲ್ಮೋಸ್ಟ್ ವಾಟ್ ಎವರ್ ದ ಅಮೌಂಟ್ ಬ್ಯಾಲೆನ್ಸ್ he had to pay was recovered by selling his assets ಅಂತ ಕರೆಕ್ಟ್. ಸೊ ದಟ್ ಈಸ್ ಅಂಡರ್ ಸರ್ಫಾ ESI ಆ್ಯಕ್ಟ್. ಸೊ ಇದೇನು ಮಾಡುತ್ತಂದರೆ ಇಟ್ ಆ್ಯಕ್ಟ್ಸ್ ಪ್ರೊವೈಡ್ಸ್ ಅಲೋ ಬ್ಯಾಂಕ್ ಟು ಆಕ್ಷನ್ ಪ್ರಾಪರ್ಟಿ ಆಫ್ ಡಿಫಾಲ್ಟಿಂಗ್ ಬಾರೋರ್ಸ್. ಯಾರು ಸಾಲ ತೊಗೊಂಡು ತೀರಿಸ್ತಲೇ ಓಡೋಗ್ತಾರೆ ಹಂಗಿಂಗೆ ಮಾಡ್ತಾರೆ ನೋಡಿ, ಅವರ ಪ್ರಾಪರ್ಟಿ ಸೆಕ್ಯೂರಿಟಿ ಏನಿರುತ್ತೆ ಅದನ್ನು ಏನು ಮಾಡ್ತೀವಿ ಆಕ್ಷನ್ ಮಾಡಿ ಅದರಿಂದ ರಿಕವರಿ ಮಾಡಿಕೊಳ್ಳುವಂಥ ಒಂದು ಆ್ಯಕ್ಟ್ ಸರ್ಫಾ ESI ಆ್ಯಕ್ಟ್ ಅಂತ. ಸೊ ಏನು ಮಾಡುತ್ತೆ ಇದರಲ್ಲಿ, ದ ಬ್ಯಾಂಕ್ ಕ್ಯಾನ್ ಟೇಕ್ ಪೊಸಿಷನ್, ಸೆಲ್ ಆರ್ ಲೀಸ್, ಟೇಕ್ ಓವರ್ ದ ಮ್ಯಾನೇಜ್ಮೆಂಟ್. ಸೊ ಇಫ್ ಅ ಬಾರೋರ್ ಫೇಲ್ಸ್ ಟು ರೀಪೇ ಲೋನ್ ಫಾರ್ 90 days or more, 90 days or more ಅಂದರೆ ಇಟ್ ಬಿಕಮ್ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಓಕೆ, ಇಲ್ಲಿ ನೋಡಿ ARCIL ಅಂತ ಇದೆ, ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಇಂಡಿಯಾ ಲಿಮಿಟೆಡ್. ಇದು ಹೆಲ್ಪ್ ಮಾಡುತ್ತೆ ಟು ರಿಕವರ್. ಓಕೆ, ನೆಕ್ಸ್ಟು ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್ಗಳು ಹೆಲ್ಪ್ ಮಾಡುತ್ತೆ ಅಂತ ಅಷ್ಟು. ಸೊ ಅಷ್ಟು ಅಪೀಲ್ ಮೆಕ್ಯಾನಿಸಮು ಇದೆ ನೋಡಿ ಇದರಲ್ಲಿ. ಅಪೀಲ್ ಟು ದ ಡೆಟ್ ರಿಕವರಿ ಟ್ರಿಬ್ಯುನಲ್ ವಿತಿನ್ 45 days, ಫರ್ದರ್ ಅಪೀಲ್ ಟು DRAT ಡೆಟ್ ರಿಕವರಿ ಅಪೀಲೇಟ್ ಟ್ರಿಬ್ಯುನಲ್ ಇಫ್ ಅನ್ಸ್ಯಾಟಿಸ್ಫೈಡ್. ಓಕೆ, ಅಂದರೆ ಈಗ ಬಾರೋವರ್ ಈಗ ವಿಜಯ್ ಮಲ್ಯ ವಾಪಸ್ ಬಂದುಬಿಟ್ಟು ಏನೋ ಒಂದು ಲೀಗಲ್ ಕೇಸ್ ಹಾಕ್ಬಿಟ್ಟು ಇದು ಇಲ್ಲೀಗಲ್ ಆ್ಯಕ್ಷನ್ನು ಹಂಗೆ ಹಿಂಗೆ ಅಂತ ಏನಾದರೂ ಹೇಳಿದ್ರೆ ಹಿ ಕ್ಯಾನ್ ಟೇಕ್ ಆ್ಯಕ್ಷನ್ ಬೈ ಗೋಯಿಂಗ್ ಅಪೀಲ್ ಟು ದ ಡೆಟ್ ರಿಕವರಿ ಟ್ರಿಬ್ಯುನಲ್ ಬೈ 45 days ಆರ್ ಫರ್ದರ್ ಅಪೀಲ್ ಟು DRAT ಇಫ್ ಅನ್ಸ್ಯಾಟಿಸ್ಫೈಡ್. ಆ ರೀತಿ ಮಾಡಬಹುದು. ಬಟ್ ಇನ್ ಕೇಸ್ ಬ್ಯಾಂಕರ್ಸಿಗೆ ಸಪೋರ್ಟ್ ಕೊಡುವಂಥದ್ದು ಒಂದು ಆ್ಯಕ್ಟ್ ಇದು ಸರ್ಫಾ ESI ಆ್ಯಕ್ಟ್ ಅನ್ನು. ಸೊ ಕ್ವಶನ್ ನಂಬರ್ 6, ಇಂಡಿಯನ್ ಗವರ್ನಮೆಂಟ್ ಇಂಟ್ರೊಡ್ಯೂಸ್ ವಿಚ್ ಸ್ಕೀಮ್ ಟು ಪ್ರಮೋಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬೈ ಪ್ರೊವೈಡಿಂಗ್ ಬ್ಯಾಂಕ್ ಅಕೌಂಟ್ಸ್ ಟು ಆಲ್ ಸಿಟಿಸನ್ಸ್. ನೋಡಿ 2016 ನಾನು MBA ಮಾಡುವಾಗ 2014 ಅನ್ಸುತ್ತೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಂತ ಇಂಟ್ರೊಡ್ಯೂಸ್ ಮಾಡುತ್ತೆ. ಓಕೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಡಿಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ವ್ಯಕ್ತಿಗಳ ಹತ್ರ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಮಾಡಿದ್ರು. ಯಾಕೆ? ದಟ್ ಈಸ್ ಒಂದು ಕೈಂಡ್ ಆಫ್ ಇನಿಷಿಯೇಟಿವ್ ಟು ಇನ್ಕ್ರೀಸ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್. ಜನಗಳು ಯಾವಾಗ ಅಕೌಂಟ್ ಇರುತ್ತೋ ಅದರಲ್ಲಿ ದುಡ್ಡು ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ, ದುಡ್ಡು ಹಾಕ್ತಾರೆ, ಸೇವ್ ಮಾಡೋ ಪ್ರಯತ್ನ ಪಡ್ತಾರೆ. ಇದೆಲ್ಲ ಕೈಂಡ್ ಆಫ್ ಫೈನಾನ್ಸ್ ಏನಾಗುತ್ತೆ ಅಂದರೆ ಅವರಲ್ಲೇ ಉಳಿದಲೆ ಹಣ ಮಾರ್ಕೆಟಿಗೆ ಬರುತ್ತೆ, ಎಕಾನಮಿನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ, ಅದರಿಂದ ಎಕಾನಮಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಆಬ್ಜೆಕ್ಟಿವ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮಾಡಿದ್ರು. ಸೊ ಆ್ಯಕ್ಚುಲಿ ವಾಟ್ ಈಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನೋಡೋಣ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೀನ್ಸ್ ಪ್ರೊವೈಡಿಂಗ್ ಅಫೋರ್ಡೆಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಸೇವಿಂಗ್ಸ್, ಕ್ರೆಡಿಟ್, ಇನ್ಶೂರೆನ್ಸ್ ಆ್ಯಂಡ್ ಡಿಜಿಟಲ್ ಪೇಮೆಂಟ್. ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ, ಎಸ್ಪೆಷಲಿ ದ ಪುವರ್, ರೂರಲ್ ಆ್ಯಂಡ್ ಅನ್ಬ್ಯಾಂಕ್ಡ್ ಪಾಪ್ಯುಲೇಷನ್. ಸೊ ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ಫೆಸಿಲಿಟೀಸ್ ಸಿಗಲಿ, ಸರ್ವಿಸಸ್ ಸಿಗಲಿ, ಸೇವಿಂಗ್ ಮಾಡುವಂಥದ್ದು, ಕ್ರೆಡಿಟ್, ಸಾಲ, ಇನ್ಶೂರೆನ್ಸು, ಡಿಜಿಟಲ್ ಪೇಮೆಂಟ್ಸ್, ಇದೆಲ್ಲ ಫೆಸಿಲಿಟಿ ಎಲ್ಲರಿಗೂ ಸಿಗಲಿ. ಎಸ್ಪೆಷಲಿ ಬಡವ್ರಿಗೆ, ರೂರಲ್ ಸೈಡಲ್ಲಿರೋರಿಗೆ, ಮತ್ತು ಯಾರ ಹತ್ರ ಬ್ಯಾಂಕ್ ಅಕೌಂಟ್ಗಳಿಲ್ವೋ ಅವ್ರಿಗೂ ಕೂಡ ಸಿಗಲಿ ಅಂಥವ್ರಿಗೋಸ್ಕರನೇ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಬಂದಾಗ ಪ್ರೊವೈಡಿಂಗ್ ಯೂನಿವರ್ಸಲ್ ಆಕ್ಸೆಸ್ ಟು ಫೈನಾನ್ಷಿಯಲ್ ಸರ್ವಿಸಸ್, promote savings and investment habits, ensure easy credit availability for farmers, small businesses and rural entrepreneurs, encourage digital and cashless transactions, reduce dependency on money lenders, promote inclusive growth and reduce poverty. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ವಿಡಿಯೋ ಶಾರ್ಟ್ ಮಾಡಬೇಕು, 30 minutesಲ್ಲೇ ಮಾಡಬೇಕು. ಜೊತೆಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೀವು ಸ್ಕ್ರೀನ್ಶಾಟ್ ತಕ್ಕೊಡಿ ಅಥವಾ ನೀವು ಇದ್ರ ಬಗ್ಗೆ ಹೋಗಿ ಇನ್ನೂ ಚೆನ್ನಾಗಿ ಬೇರೆ ವೀಡಿಯೋಸ್ಗಳನ್ನು ವಾಚ್ ಮಾಡಿ ನೋಟ್ಸ್ ಮಾಡಿ. ಸೊ ಯಾಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅವಶ್ಯಕತೆ ಇದೆ ಅಂದರೆ, a large part of the population, especially rural, was outside the formal banking system. ಯೂಶಲಿ ಏನಾಗುತ್ತೆ, ರೂರಲ್ ಸೈಡ್ ಅವರು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಸೇವಿಂಗ್ಸು, ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ರಲ್ಲಿ ನಂಬಿಕೆ ಇಡಲ್ಲ. ಅವರು ಎಷ್ಟೇ ದುಡಿದ್ರೂ ಕೂಡ ಮನೇಲಿ ಎತ್ತಿಡ್ತಾರೆ. ಸೊ ಹೈ ಲೆವೆಲ್ಸ್ ಆಫ್ ಪಾವರ್ಟಿ ಆ್ಯಂಡ್ ಇಲ್ಲಿಟ್ರೇಸಿ, ಲಿಮಿಟೆಡ್ ಬ್ಯಾಂಕಿಂಗ್ ಆಕ್ಸೆಸ್. ಏನಾಗುತ್ತೆ, ತುಂಬ ಬಡವರಿದ್ದಾರೆ ಅಥವಾ ಇಲ್ಲಿಟ್ರೇಟ್ ಇದ್ದಾರೆ. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಬ್ಯಾಂಕಿಂಗ್ ಆಕ್ಸೆಸ್ ಸಿಗಲ್ಲ ಅವ್ರಿಗೆ. ಮನಿ ಲೆಂಡರ್ಸ್ ಹತ್ರ ಹೈ ಕಾಸ್ಟಿಗೆ ಸಾಲ ತೊಗೊಂಡ್ಬಿಡ್ತಾರೆ ಅಲ್ವಾ, ರೂರಲ್ ಸೈಡ್ ಎಲ್ಲ. ಸೊ ಇಟ್ ಈಸ್ ನೆಸಸರಿ ಟು ಅಚೀವ್ ದ ಗೋಲ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದನ್ನು ಅಚೀವ್ ಮಾಡೋದಕ್ಕೋಸ್ಕರ ಫೈನಾನ್ಷಿಯಲ್ ಮಾಡಿದ್ರು. ಸೊ ಅದು ಬಿಟ್ಟು
ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂಡರಲ್ಲಿ ಏನೇನು ಬಂತು ಅಂದರೆ ಎಕ್ಸ್ಪೆನ್ಷನ್ ಆಫ್ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್, ಇಂಟ್ರೊಡಕ್ಷನ್ ಆಫ್ ಬೇಸಿಕ್ ಬ್ಯಾಂಕಿಂಗ್ ಅಕೌಂಟ್ಸ್, ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್, ಓಕೆ, ಸಿಂಪ್ಲಿಫೈಡ್ KYC ನಾರ್ಮ್ಸ್, ಆಧಾರ್ ವೋಟರ್ ID ಕಾರ್ಡ್ ಯೂಸ್ ಮಾಡಿಕೊಂಡು KYC ಮಾಡುವಂಥದ್ದು, ಯೂಸ್ ಆಫ್ ಟೆಕ್ನಾಲಜಿ ಲೈಕ್ ಮೊಬೈಲ್ ಬ್ಯಾಂಕಿಂಗ್, UPI, ಭೀಮ್, ಆಧಾರ್ ಎನಾಬಲ್ಡ್ ಪೇಮೆಂಟ್ ಸಿಸ್ಟಮ್, ಇದನ್ನೆಲ್ಲ ಯೂಸ್ ಮಾಡಿ. ಮೇಜರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸಿಸ್ಟಮ್ ಅಂತ ಬಂದಾಗಲೇ ಫಸ್ಟ್ 2014 ನೋಡಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. 2014 ಝೀರೋ ಬ್ಯಾಲೆನ್ಸ್ ಅಕೌಂಟ್, ರುಪೇ ಡೆಬಿಟ್ ಕಾರ್ಡ್ ಕೊಟ್ಟರು. ಅದರಲ್ಲಿ ಯಾರ್ಯಾರು ರುಪೇ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ಅದಕ್ಕೆ 2 lakh ರೂಪಾಯಿ ಆಕ್ಸಿಡೆಂಟ್ ಇನ್ಶೂರೆನ್ಸು, ಓವರ್ ಡ್ರಾಫ್ಟ್ ಅಪ್ ಟು 10,000 ರೂಪೀಸ್ ಅಂತ ಮಾಡಿದ್ರು. ಸೊ ಯೂನಿವರ್ಸಲ್ ಆಕ್ಸೆಸ್ ಟು ಬ್ಯಾಂಕಿಂಗ್ ಸರ್ವಿಸಸ್ ಅನ್ನೋದು ಆಬ್ಜೆಕ್ಟಿವ್ ಆಗಿತ್ತು. ಸೊ ಇಲ್ಲಿ ನಮಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮಾಡಿದ್ರು 2015 ಕ್ರೆಡಿಟ್ ಟು ಸ್ಮಾಲ್ ಎಂಟರ್ಪ್ರಿನರ್ಸು, ಅದರಲ್ಲಿ 3 ಕಿಶೋರು ತರುಣ್ ಅಲ್ವಾ. ಸೊ ಶಿಶು ಅಂದರೆ ಲೆಸ್ ದೆನ್ 50,000ಕ್ಕಿಂತ ಕಡಿಮೆ ಸಾಲ, ಕಿಶೋರ್ ಅಂದರೆ 50,000ಕ್ಕಿಂತ 5 ಲಕ್ಷ ಸಾಲ, ತರುಣ್ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೂ ಸಾಲ. ಸೊ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾದಲ್ಲಿ ಅಪ್ ಟು 10 lakhs 3 ಟೈಪ್ಸು, ಶಿಶು, ಕಿಶೋರ್, ತರುಣ್. ಕ್ರೆಡಿಟ್ ಟು ಸ್ಮಾಲ್ ಎಂಟರ್ಪ್ರೈಸ್. ನಾನ್ ಫಾರ್ಮ್ ಸೆಕ್ಟರ್ ನೆನ್ಪಿಟ್ಕೊಳ್ಳಿ, ನಾನ್ ಫಾರ್ಮ್ ಸೆಕ್ಟರ್ ಅಗ್ರಿಕಲ್ಚರಲ್ಲಿ ಇರಬಾರ್ದವ್ರು ಅಂಥವ್ರಿಗೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ 2016 ಪ್ರೊಮೋಟ್ ಎಂಟರ್ಪ್ರಿನರ್ಶಿಪ್ ಅಮಂಗ್ SC/ST ಆ್ಯಂಡ್ ವಿಮೆನ್. SC/ST ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಮತ್ತು ವಿಮೆನ್ ಕ್ಯಾಂಡಿಡೇಟ್ಸ್ಗೆ ಲೋನ್ಸ್ ಬಿಟ್ವೀನ್ 10 lakh to 1 crore ಫಾರ್ ನ್ಯೂ ಎಂಟರ್ಪ್ರೈಸ್. ನೆಕ್ಸ್ಟ್ ಅಟಲ್ ಪೆನ್ಷನ್ ಯೋಜನಾ 2015 ಪೆನ್ಷನ್ ಫಾರ್ ಅನ್ಆರ್ಗನೈಸ್ ಸೆಕ್ಟರ್ಸ್, ಮಂತ್ಲಿ ಪೆನ್ಷನ್ 1,000 to 5,000 ಆಫ್ಟರ್ 60 years ಇದನ್ನು ಮಾಡಿದ್ರು. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮಾಡಿದ್ದಾರೆ. 2 lakh ಕವರೇಜ್ ಪ್ರೀಮಿಯಂ 436 ರೂಪೀಸ್ ಪರ್ ಇಯರ್, ಲೈಫ್ ಇನ್ಶೂರೆನ್ಸ್ ಫಾರ್ ಪುವರ್ ಅಂತ. ಓಕೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮಾಡಿ 2 lakh ಕವರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ಪ್ರೀಮಿಯಂ 20 ರೂಪೀಸ್ ಪರ್ ಇಯರ್. PM ಸ್ವನಿಧಿ, ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ, ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಟು ಸ್ಟ್ರೀಟ್ ವೆಂಡರ್ಸ್, ಕೊಲಾಟ್ರಲ್ ಫ್ರೀ ಲೋನ್ಸ್ ಅಪ್ ಟು ರೂಪೀಸ್ 50,000. ಡಿಜಿಟಲ್ ಇಂಡಿಯಾ ಆ್ಯಂಡ್ UPI ನಿಮಗೆ ಗೊತ್ತಿದೆ. ಆಮೇಲೆ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ಸ್, ಪ್ರಮೋಟ್ ಅವೇರ್ನೆಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಸೇವಿಂಗ್ಸ್. ಇದೆಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೋಸ್ಕರ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 67, 401k ಅನ್ನೋದು ಇದೆ ನೋಡಿ. ಇದು ಪೆನ್ಷನ್ ಪ್ಲ್ಯಾನಲ್ಲಿ ಏನು ಮಾಡ್ತಾರೆ, ಇದು ಆ್ಯಕ್ಚುಲಿ US ಅಲ್ಲಿ 401k ಮಾಡ್ತಾರೆ, ಇಂಡಿಯಾದಲ್ಲಿಲ್ಲ. ಸೊ US ಅಲ್ಲಿ ಏನು ಮಾಡ್ತಾರೆ ಅಂದರೆ, ಎಂಪ್ಲಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾನೋ ಅಷ್ಟು ಎಂಪ್ಲಾಯರ್ ಇಲ್ಲಿ ಹೆಂಗೆ ನಾವು ಪ್ರಾವಿಡೆಂಟ್ ಫಂಡನ್ನು ಮಾಡ್ತೀವಿ ನೋಡಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಹಂಗೆ US ಅಲ್ಲಿ 401kನಲ್ಲಿ ಎಂಪ್ಲಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾನೋ ಅಷ್ಟು ಎಂಪ್ಲಾಯರು ಕೂಡ ಪೆನ್ಷನ್ ಪ್ಲ್ಯಾನ್ನಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದನ್ನು ನಾವು ಪೆನ್ಷನ್ ಪ್ಲ್ಯಾನ್ ಆಫ್ 401k ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ನೀವು ಇಂಡಿಯಾದಲ್ಲಿ ಯಾವ್ಯಾವ ರೀತಿ ಪೆನ್ಷನ್ ಪ್ಲ್ಯಾನ್ಸ್ ಇದೆ ಅದ್ರ ಬಗ್ಗೆ ಒಂಚೂರು ನಾಲೆಜನ್ನ ಗೇನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 68, IRDA ಬಗ್ಗೆ ಕೇಳಿದ್ದಾರೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದು ನಿಮಗೆ ಗೊತ್ತಿದೆ, IRDA ಅಂದರೆ. ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂದರೆ, IRDA ಬಗ್ಗೆ ಕೇಳಿದ್ದಾರೆ ಅಂದರೆ ಅವರು ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಬಗ್ಗೆ ಕೇಳ್ತಾರೆ. ಈಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅದನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂಥ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡ್ತಾ ಇರುವಂಥದ್ದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಲ್ವಾ. ಇನ್ಶೂರೆನ್ಸನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂಥದ್ದು IRDA, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಓಕೆ, ಸೊ ಇದು ಬ್ಯಾಂಕಿಂಗ್ ಅಲ್ಲ, ನಾನ್ ಬ್ಯಾಂಕಿಂಗ್ ಅಲ್ಲ, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ಅಪ್ಲಿಕೇಬಲ್ ಆಗುತ್ತೆ IRDA ಅನ್ನೋದು. ಓಕೆ, ಸೊ ಈ ರೀತಿ ಬೇರೆ ಟಾಪಿಕ್ಸ್ಗಳು IRDA ಬಿಟ್ಟು ಬೇರೆದು, ಬ್ಯಾಂಕಿಂಗಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಮಾರ್ಕೆಟಲ್ಲಿ ಸೆಬಿ, ಇನ್ಶೂರೆನ್ಸಲ್ಲಿ IRDA, ಈ ರೀತಿ ಡಿಫ್ರೆಂಟ್ ರೆಗ್ಯುಲೇಟರ್ಸ್, ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇರ್ತಾರಲ್ಲ, ಅದನ್ನು ತಿಳ್ಕೊಂಡು ನೀವು ಅದ್ರ ಬಗ್ಗೆ ಓದ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 69, ದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಎನ್ಶೂರ್ಸ್ ದಟ್ ಇನ್ಶೂರೆನ್ಸ್ ಕಂಪನಿ ಮೇಂಟೈನ್ ಅ ಸರ್ಟನ್ ಲೆವೆಲ್ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಸ್ ನೌ. ಎಸ್, ನೋಡಿ ಏನಾಗುತ್ತೆ ಅಂದರೆ, ಇನ್ಶೂರೆನ್ಸ್ ಕಂಪನಿಗಳು ಈಗ ಏನೇನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಹಣ, ಅದನ್ನು ಖರ್ಚು ಮಾಡ್ತಾ ಇರುತ್ತೆ, ಅದು ಬೇರೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರುತ್ತೆ, ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಅವರಿಗೆ, ಅದೆಲ್ಲ ಮಾಡ್ತಾ ಇರುತ್ತೆ. ಜೊತೆಗೆ ಒಂದು ಸಾಲ್ವೆನ್ಸಿ ಮಾರ್ಜಿನ್ ಅಂತಲೂ ಮೇಂಟೈನ್ ಮಾಡಿ, ಸಾಲ್ವೆನ್ಸಿ ಮಾರ್ಜಿನ್. ಓಕೆ, ಸಾಲ್ವೆನ್ಸಿ ಮಾರ್ಜಿನ್ ಅಂದರೆ extra amount of funds that an insurance company must maintain over and above its liability to ensure that it can pay all claims even in case of unexpected losses. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ,
ಇದನ್ನು ಫೈನಾನ್ಷಿಯಲ್ ಸೇಫ್ಟಿ ಕುಷನ್ ಅಂತಲೂ ಕರೀತಾರೆ. ಇನ್ಶೂರೆನ್ಸ್ ಕಂಪನಿ ಸಾಲ್ವೆಂಟ್ ಆಗಿರಬೇಕು, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು. ಯಾಕೆ ನೋಡಿ, ಪಾಲಿಸಿ ಹೋಲ್ಡರ್ಸು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನನ್ನ ಲೈಫಲ್ಲಿ ಏನಾದರೂ ರಿಸ್ಕ್ ಆದಾಗ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಆ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಹೌದು ತಾನೆ? ಅದು ಯಾವ ರೀತಿನಾದರೂ, ಈಗ ಫಾರ್ ಎಕ್ಸಾಂಪಲ್ 2 ವೀಲರ್ ಅಂತಲೇ ತೊಗೊಳ್ಳೋಣ. ಈಗ 2 ವೀಲರಿಗೆ ನಾವು ಇನ್ಶೂರೆನ್ಸ್ ಯಾಕೆ ಮಾಡಿಸ್ತೀವಿ? ಬಿಕಾಸ್ ನನ್ನ 2 ವೀಲರಿಗೆ ಏನಾದರೂ ತೊಂದರೆ ಆದರೆ ಅದರಿಂದ ನಾನು ಕ್ಲೈಮ್ ಮಾಡಿಕೊಂಡು ಇನ್ಶೂರೆನ್ಸ್ನ ತೊಗೊಳ್ಬೋದು. ಅಷ್ಟರಲ್ಲಿ ನಾನು ಇನ್ಶೂರೆನ್ಸ್ ಪರ್ಚೇಸ್ ಮಾಡಿರುವಂಥ ಕಂಪನಿನೇ ಮುಳುಗೋಯ್ತು, ಕ್ಲೋಸ್ ಆಗೋಯ್ತು ಅಂದರೆ ಅವಾಗ ನನಗೆ ಲಾಸ್ ಆಗುತ್ತಲ್ವಾ? ಸೊ ಅದಕ್ಕೋಸ್ಕರ ಅದು ಸಾಲ್ವೆನ್ಸಿ ಮಾರ್ಜಿನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು. ಸೊ ಅದನ್ನು ನಾವು ಸಾಲ್ವೆನ್ಸಿ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 70. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್? ನೋಡಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಆಲ್ ದ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಟ್ರೇಡೆಡ್ ವಿತಿನ್ 1 year ಅಂತ. ಓಕೆ, ಸೊ 3 month ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಸಿ ಇಸ್ ದೇ, ಇದೆರಡರಲ್ಲಿ ಸಿ ಇಲ್ಲ. ಓಕೆ, ನೆಕ್ಸ್ಟು ಟ್ರೆಜರಿ 8% 2011 ಇರುವಂತಹ ಟ್ರೆಜರಿ, ಅಂದರೆ ಇದು ಗೌರ್ಮೆಂಟ್ ಸೆಕ್ಯೂರಿಟಿದಾಗುತ್ತೆ. ಇದು ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಲ್ಲ, ಇದು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ ಆಗುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಎ ಈಸ್ ನಾಟ್. ಓಕೆ, ಸೊ ಅಂದರೆ ನಮಗೆ ಉಳಿದಿದ್ದು ಡಿ, ಸಿ, ಡಿ ಆ್ಯಂಡ್ ಇ. ಓಕೆ, ಸೊ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಈಸ್ ಆಲ್ಸೋ ನಾಟ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. Okay, so C, D, treasury bill with 7 days of maturity, yes. 14 days repurchase agreement, yes. So C, D and E are the money market instrument. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ನಂಬರ್ 71 ಇಂದ ಕ್ವಶನ್ ನಂಬರ್ 80 ವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ವೆರಿ ಮಚ್.